ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸಿಂಪಲ್ ಆಗಿರೋ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಏನು ಮೇಡಮ್ ಸಿಂಪಲ್ ಆಗಿರೋ ಡಿಸೈನ್ ವಿಡಿಯೋ ಮಾಡಿಬಿಟ್ಟಿದ್ದೀರಾ ಅಂತ ಅನ್ಕೋಬೇಡಿ. ಯಾಕಂದರೆ ಸಿಂಪಲ್ ಆಗಿರೋ ಡಿಸೈನ್ನ ಬೇಸಿಕಲಿ ಇವಾಗ ನಮ್ಮ ಕ್ಲಾಸ್ 1 ಕ್ಲಾಸ್ 2 ಯಾರು ನೋಡ್ತಾ ಇದ್ದೀರೋ ಅವರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಯಾಕಂತ ಅಂದರೆ ಅವರು ಕ್ಲಾಸ್ 1 ಕ್ಲಾಸ್ 2ಲಿ ಹೇಳ್ಕೊಟ್ಟಿರೋ ಸ್ಟಿಚ್ಚೇ ಇದರಲ್ಲಿ ಬಂದಿದೆ. ಯಾಕಂದರೆ ಬೇಸಿಕ್ ಸ್ಟಿಚ್ಚು ಹೇಳ್ಕೊಟ್ಟಿದ್ದೀನಿ ಮತ್ತು ಲೀಫ್ ಫಿಲ್ಲಿಂಗ್ ಸ್ಟಿಚ್ಚು ಹೇಳ್ಕೊಟ್ಟಿದ್ದೀನಿ. ಆ ಲೀಫ್ ಫಿಲ್ಲಿಂಗು ಮತ್ತು ಬೇಸಿಕ್ ಸ್ಟಿಚ್ ಎರಡನ್ನೂ ಅಪ್ಲೈ ಮಾಡಿದ್ರೆ ಈ ಬ್ಲೌಸ್ ಡಿಸೈನ್ ಆಗುತ್ತೆ. ಅದಕ್ಕೋಸ್ಕರ ಯಾಕೆ ನೀವು ಬೇಸಿಕ್ ಸ್ಟಿಚ್ನೇ ಕಲಿತು ಆಟೋಮೆಟಿಕ್ಕಾಗಿ ಡೈರೆಕ್ಟಾಗಿ ಬ್ಲೌಸ್ ಮೇಲೆ ಡಿಸೈನ್ ಹಾಕ್ಬಾರ್ದು? ಹಾಕ್ಬೋದು ಕೂಡ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಈ ಬ್ಲೌಸ್ ಮೇಲೆ ನೀವು ಕೂಡ ಇದೇ ಥರ ಡಿಸೈನ್ ಹಾಕಿ ಮತ್ತು ನಾನು ಕಳಿಸ್ಕೊಟ್ಟಿರೋ ಕ್ಲಾಸ್ನೆಲ್ಲ ನೀವು ಪೂರ್ತಿಯಾಗಿ ನೋಡಿದರೆ ಪಕ್ಕ ನೀವು ಹಾಕ್ತೀರಾ ಅಂತ ನಾನು ಅನ್ಕೋತೀನಿ. ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಾಸ್ದು ಲಿಂಕ್ ಇದೆ, ಆ ಲಿಂಕ್ನ ಓಪನ್ ಮಾಡಿ ನೋಡಿ. ಅದರಲ್ಲಿ ಯಾವ ಥರ ಸ್ಟಿಚ್ ಹಾಕಬೇಕು, ಲೀಫ್ ಡಿಸೈನ್ ಯಾವ ಥರ ಹಾಕಬೇಕು, ಬೇಸಿಕ್ ಸ್ಟಿಚ್ ಯಾವ ಥರ ಹಾಕಬೇಕು ಅಂತ ಹೇಳಿದ್ದೀನಿ. ಇದರಲ್ಲಿ ಜಸ್ಟ್ ಲೀಫ್ ಡಿಸೈನೇ ಬಂದಿರ್ಬೋದು, ಬಟ್ ಎಷ್ಟು ಗ್ರ್ಯಾಂಡ್ ಲುಕ್ ಕೊಟ್ಟಿದೆ ಬ್ಲೌಸು ಅಂದರೆ ತುಂಬ ಗ್ರ್ಯಾಂಡ್ ಲುಕ್ ಕೊಟ್ಟಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ಬೇಗನೆ ಒಂದು 20 ಮಿನಿಟ್ಸಲ್ಲಿ ಫಿನಿಷ್ ಮಾಡ್ಬೋದು ಈ ಬ್ಲೌಸ್ ಡಿಸೈನ. ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇರೋರು ಸ್ವಲ್ಪ ಡ್ರಾಯಿಂಗ್ಗೆ ತುಂಬ ಟೈಮ್ ತಗೊಳುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಬೇಸಿಕ್ಕಾಗಿ ಈಗ ಸ್ಟಿಚಸ್ ಕಲಿತಾ ಇದ್ದೀರಲ್ವ, ನಮ್ಮ ಕ್ಲಾಸ್ ಲಿಂಕ್ನ ಕಳಿಸ್ಕೊಂಡು ಅವರು ಈ ಬ್ಲೌಸ್ ಡಿಸೈನ್ನ ಟ್ರೈ ಮಾಡಿ. ಬಂದೇ ಬರುತ್ತೆ ಈ ಬ್ಲೌಸ್ ಡಿಸೈನು. ಯಾಕಂದರೆ ಇದು ತುಂಬ ಸಿಂಪಲ್ ಆಗಿದೆ. ಈ ಥರ ಡಿಸೈನ್ಸೆಲ್ಲ ನೀವು ಕಸ್ಟಮರ್ಗೆ ಇವಾಗ ಬಟ್ಟೆ ಹೊಲಿತಾ ಇರ್ತೀರ ಅಂದ್ಕೊಳ್ಳಿ, ನೀವು ಟೈಲರ್ ಆಗಿರ್ತೀರ, ಅವರು ಬಂದು ನೀವು ಮಷಿನ್ ಎಂಬ್ರಾಯ್ಡ್ರಿ ಇಟ್ಕೊಂಡಿರ್ತೀರ ಅಂದ್ಕೊಳ್ಳಿ, ಒಂದು ಡಿಸೈನ್ ಹಾಕ್ಕೊಡಿ ನೋಡೋಣ ಯಾವ ಥರ ಹಾಕ್ಕೊಡ್ತೀರಾ ಅಂತ ಕೇಳ್ತಾರೆ ಅಂದ್ಕೊಳ್ಳಿ. ಆವಾಗ ನೀವು ಹಾಕ್ಕೊಟ್ರಿ ಅಂತಂದರೆ ಈ ಥರ ಯಾವ ಥರ ಹಾಕೋದು ಅಂತ ನಿಮ್ಗೆ ಗೊತ್ತಾಗ್ತಾ ಇರಲ್ಲ. ಏನೋ ಮೇಡಮ್ ಒಂದು ಸಿಂಪಲ್ ಆಗಿರೋ ಡಿಸೈನ್ನ ನಿಮ್ಮ ಬ್ಲೌಸ್ ಮೇಲೆ ಹಾಕ್ಕೊಡ್ತೀವಿ ನೋಡಿ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳಿ. ಆವಾಗ ಈ ಡಿಸೈನ್ನ ನೀವು ಟ್ರೈ ಮಾಡಿ. ಯಾಕಂದರೆ ಬಾಲ್ ಚೈನ್ ಇರಲ್ಲ, ಸ್ಟೋನ್ ಚೈನ್ ಇರಲ್ಲ, ಯಾವುದೇ ಥರದ ಕರ್ವ್ ಶೇಪ್ನ ಡ್ರಾ ಮಾಡೋ ಥರ ಅವಶ್ಯಕತೆ ಇರಲ್ಲ. ಜಸ್ಟ್ ಬೇಸಿಕ್ ಸ್ಟಿಚ್ನ ಹಾಕ್ಬಿಟ್ಟು ಲೀಫ್ ಡಿಸೈನ್ನ ಡ್ರಾ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದನ್ನು ಬೇಸಿಕ್ ಆಗಿರೋರು ಯಾರೇ ಟೈಲರ್ ಆಗಿದ್ದೀರೋ, ಯಾರೇ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀರೋ, ಹೆಂಗಿದ್ರು ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ನಿಮ್ಗೆ ಬಂದೇ ಬರುತ್ತೆ. ಬ್ಲೌಸ್ನ ಫಸ್ಟ್ ಸ್ಟಿಚ್ ಮಾಡಿ ಇಟ್ಕೊಂಡು ಸ್ಟಿಚ್ಡ್ ಬ್ಲೌಸ್ ಮೇಲೆ ಈ ಥರ ರಿಂಗ್ನ ಫಿಕ್ಸ್ ಮಾಡಿಕೊಂಡು ನೀವು ಮಾಡ್ಬೋದು. ಆವಾಗ ಒಂದು ಲೈನ್ ನೀವು ಎಂಬ್ರಾಯ್ಡ್ರಿ ಹಾಕಿ ಕೊಟ್ಟು ಅವ್ರ ಹತ್ರ ಅಮೌಂಟ್ ನೀವು ಗಳಿಸ್ರಿ ಅಂದರೆ ಆಟೋಮೆಟಿಕ್ಕಾಗಿ ನೀವು ಕಸ್ಟಮರ್ನ ಪಳಗಿಸ್ಕೊಳ್ಳೋದು ಕಲ್ತ್ಕೊಂಡ್ರಿ ಅಂದರೆ ಆಟೋಮೆಟಿಕ್ಕಾಗಿ ನೀವು ಹೋಗ್ತೀರಾ. ಓಕೆನಾ? ಎಂಬ್ರಾಯ್ಡ್ರಿಲಿ ಪರ್ಫೆಕ್ಟ್ ಆಗೇ ಆಗ್ತೀರಾ. ಇವತ್ತು ಈ ಡಿಸೈನ್ ಹಾಕ್ಕೊಟ್ಟಿದ್ದೀರಾ, ನೆಕ್ಸ್ಟ್ ಟೈಮ್ ಇನ್ನೊಂದು ಡಿಸೈನ್ ಟ್ರೈ ಮಾಡ್ತೀರಾ. ಟ್ರೈ ಮಾಡದೇ ಇರೋಕ್ಕಂತೂ ಚಾನ್ಸೇ ಇಲ್ಲ. ಯಾಕಂದರೆ ನೆಕ್ಸ್ಟ್ ಟೈಮ್ ನೀವು ಇವಾಗ ಹಾಕ್ಕೊಟ್ಟಿದ್ದೀರಲ್ವ, ನಿಮ್ಗೊಂದು ಭರವಸೆ ಅಂತ ಬರುತ್ತೆ. ನಾನು ಸಿಂಪಲ್ ಆಗಿರೋ ಲೀಫ್ ಡಿಸೈನ್ನ ಟ್ರೈ ಮಾಡಿದ್ದೆ, ಅದು ಚೆನ್ನಾಗಿ ಬಂತು, ಮತ್ತೆ ಯಾಕೆ ನಾವು ಟ್ರೈ ಮಾಡಬಾರ್ದು, ಯಾಕೆ ನಾನು ಹಾಕ್ಬಾರ್ದು, ಅದಕ್ಕೆ ಬೇರೆ ಥರ ಡಿಸೈನ್ನ ಯಾಕೆ ಡಬಲ್ ಲೈನ್ ಡಿಸೈನ್ ಯಾಕೆ ಟ್ರೈ ಮಾಡಬಾರ್ದು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಈ ಥರ ಡಿಸೈನ್ನ ನೀವು ಟ್ರೈ ಮಾಡಿ, ನೀವು ಕಸ್ಟಮರ್ ಬ್ಲೌಸ್ ಮೇಲೆ ಅಪ್ಲೈ ಮಾಡಿ, ಬಂದೇ ಬರುತ್ತೆ. ಇದನ್ನ ಕುರ್ತಾ ಮೇಲೂ ಹಾಕ್ಬೋದು, ನೆಕ್ಸ್ಟು ಇದು ಬ್ಲೌಸ್ ಮೇಲೂ ಹಾಕ್ಬೋದು. ಬೇರೆ ಬೇರೆ ಡಿಸೈನ್ಸ್ ಎಲ್ಲ ನಾವು ಬೇರೆ ಬೇರೆ ಪ್ಯಾಟ್ರನ್ಗಳ ಮೇಲೆಲ್ಲ ಟ್ರೈ ಮಾಡ್ಬೋದು. ಬೋಟ್ ನೆಕ್ಕು, ಕಾಲರ್ ನೆಕ್ಕು ಎಲ್ಲದ್ರ ಮೇಲೆ ಟ್ರೈ ಮಾಡ್ಬೋದು. ಈ ಡಿಸೈನ್ ಆಲ್ ಇನ್ ಒನ್ ಡಿಸೈನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ರೆಡಿಮೇಡ್ ಕುರ್ತಾ ಮೇಲೆ ನೋಡಿ ಈ ಥರ ಲೀಫ್ ಡಿಸೈನ್ ಅಪ್ಲೈ ಮಾಡಿರ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಯಾಕೆ ಅಪ್ಲೈ ಮಾಡಬಾರ್ದು, ಯಾಕೆ ನೀವು ಕೂಡ ಟ್ರೈ ಮಾಡಬಾರ್ದು? ಬ್ಲೌಸ್ ಮೇಲೆ ಅಂತಲ್ಲ, ಕುರ್ತಾ ಮೇಲೂ ಟ್ರೈ ಮಾಡ್ಬೋದು. ಮುಂದಿನ ಕ್ಲಾಸ್ಗಳಲ್ಲಿ ನಾನು ಚೂಡಿದಾರ್ ಮೇಲೆ ಯಾವ ಥರ ಡಿಸೈನ್ ಹಾಕೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮುಂದೆ ಇನ್ನೂ ತುಂಬ ಕ್ಲಾಸಸ್ ಇದೆ, ಅದನ್ನೆಲ್ಲ ಹೋಗ್ತಾ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬಟ್ ಇವಾಗ ನಾನು ತೋರಿಸ್ಕೊಡೋದನ್ನ ನೀವು ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಪಕ್ಕ 100% ನೀವು ಎಂಬ್ರಾಯ್ಡ್ರಿ ವರ್ಕರ್ ಆಗೇ ಆಗ್ತೀರಾ. ಬಟ್ ನನಗೆ ಗೊತ್ತು, ಬೇಸಿಕ್ ಸ್ಟಿಚಸ್ ಎಲ್ಲ ನಾನು ಕ್ಲಾಸ್ ನೋಡೋ ಅವಶ್ಯಕತೆ ಇಲ್ಲ ಅಂತ ನೀವು ಕ್ಲಾಸ್ ನೋಡಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಟಿಪ್ಸು ಟ್ರಿಕ್ಸು ಅದನ್ನೆಲ್ಲ ನೀವು ಫಾಲೋ ಮಾಡೋಕ್ಕಾಗಲ್ಲ. ಟಿಪ್ಸು ಟ್ರಿಕ್ಸು ಅದನ್ನೆಲ್ಲ ನೀವು ಫಾಲೋ ಮಾಡಬೇಕು ಅಂತಂದರೆ ನೀವು ನಾನು ಕಳಿಸಿರೋಂಥ ಕ್ಲಾಸ್ನ ನೀವು ಫಾಲೋ ಮಾಡಿದ್ರಿ ಅಂತಂದರೆ ಅದರಲ್ಲಿರುವಂಥ ಟಿಪ್ಸ್ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಆವಾಗ ನೀವು ಬೆಸ್ಟ್ ಎಂಬ್ರಾಯ್ಡ್ರಿ ವರ್ಕರ್ ಆಗ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಹಾಫ್ ಆನ್ ಅವರು ನೀವು ಅದನ್ನು ಆ ವೀಡಿಯೋಸ್ನೆಲ್ಲ ಒಂದು ಹಾಫ್ ಆನ್ ಅವರ್, 1 ಗಂಟೆ ಟೈಮ್ ನೋಡಿದ್ರಿ ಅಂದರೆ ನಿಮ್ಮ ಲೈಫು ಚೆನ್ನಾಗಿರುತ್ತೆ, ನಿಮ್ಮ ಲೈಫ್ ಲಾಂಗ್ ಚೆನ್ನಾಗಿರುತ್ತೆ. ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟು ನಾವು ಹಾಕಿರುವಂತಹ ವೀಡಿಯೋಸ್ನ ನೀವು ನೋಡಿ, ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಾಸ್ ಲಿಂಕ್ ಓಪನ್ ಮಾಡಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಅದನ್ನ ನೋಡಿ ನೀವು ವಾಟ್ಸಪ್ಪಲ್ಲಿ ಆವಾಗ ನಿಮಗೆ ಪ್ರಾಕ್ಟೀಸ್ ಅನ್ನೋದು ಸಿಗುತ್ತೆ ಮತ್ತು ಎಕ್ಸ್ಪೀರಿಯೆನ್ಸ್ ಅನ್ನೋದು ಆಗುತ್ತೆ. ಓಕೆನಾ? ನೀವು ತುಂಬ ಮುಂದೆ ಬರ್ಬೋದು. ಯಾಕಂದರೆ ನೀವು ಇವಾಗ ಬಟ್ಟೆನ ಹೊಲಿತಾ ಇದ್ದೀರಾ ಅಂದ್ಕೊಳ್ಳಿ, ಮುಂದೆ ಮೋಟಿವೇಶನಲ್ ವೀಡಿಯೋಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬಟ್ಟೆ ಹೊಲಿಯೋದ್ರಿಂದ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಮತ್ತು ಎಂಬ್ರಾಯ್ಡ್ರಿ ಮಾಡೋದ್ರಿಂದ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಎಂಬ್ರಾಯ್ಡ್ರಿ ಮಾಡಿದ್ರೆ ಬೆಟರಾ, ಬಟ್ಟೆ ಹೊಲಿದ್ರೆ ಬೆಟರಾ, ಏನು ಮಾಡಿದ್ರೆ ನಿಮ್ಮ ಫ್ಯೂಚರ್ ಅನ್ನೋದು ಚೆನ್ನಾಗಿರುತ್ತೆ ಮತ್ತು ಹೆಚ್ಚಿನ ಅರ್ನಿಂಗ್ಸ್ನ ಯಾವ ಥರ ಮಾಡ್ಬೋದು ಅನ್ನೋದನ್ನ ನಾನು ಮುಂದಿನ ಮೋಟಿವೇಶ್ನಲ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೋಟಿವೇಶನ್ ಆಗಬೇಕು, ನಿಮಗೆ ಬಟ್ಟೆ ಹೊಲಿಯೋಕ್ಕೆ ಇಂಟ್ರೆಸ್ಟ್ ಬರಬೇಕು, ಬಟ್ಟೆನೂ ಹೊಲಿಬೇಕು, ಚೂಡಿದಾರ್ ಹೊಲಿಬೇಕು, ಎಲ್ಲ ಥರದ್ದು ಸ್ಟಿಚ್ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನೀವೇನು ಮಾಡಿ ಅಂತಂದರೆ ನೀವು
ಏನಪ್ಪ ಬೇಗ ಬೇಗ ವೆರೈಟಿ ಆಫ್ ಡಿಸೈನ್ಸ್ನ ಟ್ರೈ ಮಾಡಬೇಕು. ಆವಾಗ ನೀವು ವೆರೈಟಿ ಆಫ್ ಡಿಸೈನ್ಸ್ನ ಟ್ರೈ ಮಾಡ್ತಾಯಿದ್ರೆ ಕಸ್ಟಮರ್ ಅನ್ನೋರು ನಿಮ್ಮ ಕಡೆಗೆ ಸೆಳೀತಾರೆ. ಆವಾಗ ನೀವು ಬೇರೆ ಬೇರೆ ಥರ ಡಿಸೈನ್ಸ್ ಎಲ್ಲ ಟ್ರೈ ಮಾಡ್ಬೋದು ಅನ್ನೋದೇ ನನ್ನ ಅನಿಸಿಕೆ. ನನಗಾಗಿರೋ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಶೇರ್ ಮಾಡ್ಕೊಳ್ಳೋದಂದರೆ, ನೀವು ವೆರೈಟಿ ಆಫ್ ಡಿಸೈನ್ಸ್ನ ಟ್ರೈ ಮಾಡಬೇಕು. ಅಯ್ಯೋ ಎಷ್ಟೇ ಡಿಸೈನ್ಸ್ ಹೊಲಿದ್ರು, ಎಷ್ಟೇ ಯಾವುದೇ ಥರ ಡಿಸೈನ್ಸ್ ಮಾಡಿದ್ರು ಕಸ್ಟಮರು ಎಷ್ಟು ಕೊಡಬೇಕು ಅಮೌಂಟ್ ಅಷ್ಟೇ ಕೊಡ್ತಾರೆ. ಸುಮ್ಮನೆ ಯಾಕೆ ಬೇರೆ ಥರ ಡಿಸೈನ್ಸ್ ಎಲ್ಲ ಹೊಲಿಯೋದು, ನಾರ್ಮಲ್ ಬೇಸಿಕ್ ಬ್ಲೌಸ್ನೇ ಹೊಲ್ದು ಕೊಟ್ಟರೆ ಆಯಿತು ಅಂತ ನೀವು ಅಂದ್ಕೊಂಡ್ರಿ ಅಂದರೆ ಮುಂದಿನ ಫ್ಯೂಚರಲ್ಲಿ ನಿಮಗೆ ಕಸ್ಟಮರ್ ಅನ್ನೋರು ಸಿಗಲ್ಲ. ಯಾಕಂದರೆ ಅವರು ಇವಾಗ ಕಡಿಮೆ ಖರ್ಚು ಏನಪ್ಪ ಬ್ಲೌಸ್ ಕಡಿಮೆ ಚೀಪ್ ರೇಟ್ ನೋಡ್ತಾರೆ ಮತ್ತು ಹೆಚ್ಚಿನ ಡಿಸೈನ್ಸು ನೋಡ್ತಾರೆ, ಎರಡೂ ನೋಡ್ತಾರೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು ಆ ಥರ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ ವೆರೈಟಿ ಆಫ್ ಡಿಸೈನ್ಸ್ನ ಟ್ರೈ ಮಾಡಬೇಕು. ನಾನು ಯಾವುದೇ ಥರದ ಬ್ಲೌಸ್ ಡಿಸೈನ್ಸ್ನ ಎಂಬ್ರಾಯ್ಡ್ರಿನ ಹಾಕಿದಾಗ ಬ್ಲೌಸ್ ಮೇಲೆ ನೋಡಿ ನಾನು ಯಾವ ಬ್ಲೌಸಲ್ಲೂ ಕೂಡ ಒಂದೇ ಥರ ಡಿಸೈನ್ಸ್ನ ಅಪ್ಲೈ ಮಾಡಿಲ್ಲ. ಅದು ಸ್ಲೀವ್ಗೆ ಬೇಕಾದ್ರೆ ಬುಟ್ಟ ಡಿಸೈನ್ಸ್ನ 40 ಇಯರ್ಸ್ ಎಬೋದವ್ರಿಗೆ ಒಂದೇ ಥರ ಮಾಡಿರ್ತೀನಿ. ಯಾಕಂದರೆ ಅವರು ಡಿಫ್ರೆಂಟಾಗಿ ಏನೂ ಹಾಕ್ಕೊಳ್ಳಲ್ಲ. ಅವ್ರಿಗೆ ಅಷ್ಟು ಬಿಟ್ಟರೆ ಬೇರೆ ಏನಾದರೂ ಓವರಾಗಿ ಮಾಡೋಕ್ಕೆ ಹೋದರೆ ಅವ್ರಿಗೆ ಇಷ್ಟ ಆಗಲ್ಲ ಅದು. ಅದಕ್ಕೋಸ್ಕರ ನಾನು ಅಲ್ಲಿ ಮಾತ್ರ ಬುಟ್ಟ ಡಿಸೈನ್ಸ್ನ ನಾನು ಅಪ್ಲೈ ಮಾಡಿರ್ತೀನಿ ಅಷ್ಟೇ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ತುಂಬ ವೆರೈಟಿ ಆಫ್ ಡಿಸೈನ್ಸ್ ಇದೆ. ಥೌಸಂಡ್ಸ್ ಅಲ್ಲ, ಲ್ಯಾಕ್ ಅಲ್ಲ, ಕ್ರೋರ್ ಗಟ್ಟಲೆ ಇದೆ ವೆರೈಟಿ ಆಫ್ ಡಿಸೈನ್ಸು. ಫ್ಯಾಷನ್ ಅನ್ನೋದೇ ಒಂದು ಟ್ರೆಂಡ್ ಆಗಿಬಿಟ್ಟಿದೆ, ಆ ಥರ ಇದೆ. ನೀವು ಯಾಕೆ ಎಲ್ಲನೂ ಟ್ರೈ ಮಾಡಬಾರ್ದು? ಫಸ್ಟ್ ಒಂದು ಸರಿ ಒಬ್ಬರು ಕಸ್ಟಮರ್ ಮೇಲೆ ಟ್ರೈ ಮಾಡಿದಾಗ ಅದು ಸರಿ ಬರದೇ ಇರ್ಬೋದು. ಬಟ್ ಅದೇ ಡಿಸೈನ್ನ ಯಾರಾದರೂ ಒಬ್ಬರು ಕೇಳಿದಾಗ ಆವಾಗ ನಾನು ಈ ಥರ ತಪ್ಪು ಮಾಡಿದ್ದೆ, ಈಗ ಈ ಥರ ಕರೆಕ್ಷನ್ ಮಾಡಿಕೊಂಡ್ರೆ ಇದು ಚೆನ್ನಾಗಿ ಬರುತ್ತೆ ಅಂತ ನಿಮ್ಗೆ ಅನಿಸುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮಗೆ, ನೀವು ಯಾವುದೇ ಥರದ ಡಿಸೈನ್ ಮಾಡಬೇಕಾದ್ರೂ ತಪ್ಪು ಅನ್ನೋದು ಸರಿ ಅನ್ನೋದು ಎರಡೂ ಆಗೇ ಆಗುತ್ತೆ. ಆಗದೆ ಅಂತೂ ಇರೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ನೀವು ಟ್ರೈ ಮಾಡಿ. ತುಂಬ ಟ್ರೈ ಮಾಡಿದ್ರಿ ಅಂತಂದರೆ ಬಂದೇ ಬರುತ್ತೆ, ಬರದೇ ಅಂತೂ ಇರೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ನೀವೇನು ಮಾಡಿ ಅಂತಂದರೆ ಇವಾಗ ಒಂದು ಡಿಸೈನ್ಸ್ನ ಟ್ರೈ ಮಾಡಿ, ಅದರಲ್ಲಿ ಏನು ಚೇಂಜಸ್ ಮಾಡಬೇಕಾಗಿತ್ತು ಮತ್ತು ಅದರಲ್ಲಿ ಏನು ಚೇಂಜಸ್ ಮಾಡಬಾರ್ದಾಗಿತ್ತು ಮತ್ತು ಯಾವ ಥರ ನೆಕ್ ಶೇಪ್ ತೆಗಿಬೇಕಾಗಿತ್ತು, ಯಾವ ಥರ ನೆಕ್ ಶೇಪ್ ತೆಗಿಬಾರ್ದಾಗಿತ್ತು, ಅದೆರಡೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೇ ನಮ್ಮ ಡಿಸೈನ್ಸ್ ಅನ್ನೋದು ಹೆವಿ ಲುಕ್ ಬರೋದು. ಪ್ಯಾಚ್ ವರ್ಕ್ ಮಾಡಬೇಕಾದ್ರೆ ನಾವು ಡಿಸೈನ್ನ ತುಂಬ ಬ್ರಾಡಾಗಿ ತೆಗೆದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ನಾವು ಪ್ಯಾಚ್ ವರ್ಕ್ ಮಾಡಬೇಕಾದ್ರೆ ತುಂಬ ಚಿಕ್ಕದಾಗಿ ಏನಾದರೂ ಬ್ರಾಡ್ನ ತೆಗ್ದು ಅಂತಂದರೆ ಅದು ಲುಕ್ ಅನ್ನೋದು ಬರೋಲ್ಲ. ನಾವು ಎಷ್ಟೇ ನೀಟಾಗಿ ಮಾಡಿದ್ರು ಅಷ್ಟೇ, ಎಷ್ಟೇ ಫಿನಿಶಿಂಗ್ ಕೊಟ್ಟಿದ್ರು ಅಷ್ಟೇ, ಅದು ಲುಕ್ ಅನ್ನೋದು ಚೆನ್ನಾಗಿ ಬರೋಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಲ್ವಾ, ನಾವು ಏನೇ ಒಂದು ಡಿಸೈನ್ ಮಾಡಬೇಕಾದ್ರೂ ಅಷ್ಟೇ ತುಂಬ ಬ್ರಾಡ್ನೆಸ್ ಮತ್ತು ಬ್ರಾಡ್ ತೆಗಿಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ನೆಕ್ ಶೇಪ್ ತೆಗಿಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರತಿಯೊಂದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಾವು ಏನೇ ಒಂದು ಡಿಸೈನ್ಸ್ನ ಮಾಡಬೇಕಾದ್ರೂ ಪ್ರತಿಯೊಂದನ್ನು ಗಮನ ಇಟ್ಟು ಕಲಿಬೇಕಾಗುತ್ತೆ. ಯಾವುದನ್ನು ನಾವು ಗಮನ ಇಟ್ಟು ಕಲೀಲಿಲ್ಲ, ನಮ್ಮ ಇಚ್ಛೆಲಿ ನಾವೇ ಮಾಡಿದ್ವಿ ಅಂತಂದರೆ ಅದು ಸರಿ ಹೋಗಲ್ಲ. ಯಾಕಂದರೆ ಈ ಅನುಭವ ನನಗೆ ಎಕ್ಸ್ಪೀರಿಯೆನ್ಸಲ್ಲಿ ತುಂಬ ಆಗಿದೆ. ಈ ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗಬಾರ್ದು. ಈ ಥರ ನಮ್ಮ ಇಚ್ಛೆಲೇ ನಾವು ಮಾಡೋಕ್ಕೆ ಹೋದ್ವಿ ಅಂತಂದರೆ ಅದು ತುಂಬ ನಮಗೆ ಸೈಡ್ ಪ್ರಾಬ್ಲಮ್ಸ್ ತುಂಬ ಆಗುತ್ತೆ. ಯಾಕಂದರೆ ಕಸ್ಟಮರ್ ಏನು ಕೊಟ್ಟಿದ್ದಾರೋ ಅದನ್ನೇ ಅಪ್ಲೈ ಮಾಡಬೇಕು. ಅದನ್ನು ಬಿಟ್ಟು ನಾವು ಏನಾದರೂ ಒಂದು ಮಾಡೋಣ ಹೊಸ್ದಾಗಿ ಅಂತ ಮಾಡೋಕ್ಕೆ ಹೋಗ್ತೀವಿ ಅಂದ್ಕೊಳ್ಳಿ, ಆ ಥರ ಮಾಡೋಕ್ಕೆ ಹೋದಾಗ ಅದು ಏನೋ ಒಂದು ಎಡವಟ್ಟು ಆಗಿಬಿಡುತ್ತೆ. ಆ ಥರ ಆಗಬಾರ್ದು ಅಂತಂದರೆ ನಾವೇನು ಮಾಡಬೇಕು, ಕಸ್ಟಮರ್ ಏನು ಕೊಟ್ಟಿರ್ತಾರೋ ಅದನ್ನೇ ಆಲ್ಮೋಸ್ಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಮತ್ತು ಏನಾದರೂ ಕಸ್ಟಮರ್ ಕೊಟ್ಟಿರೋದ್ರಲ್ಲಿ ಅವ್ರೇನಾದರೂ ಚೇಂಜಸ್ ಕೇಳ್ತಾರೆ ಮತ್ತು ಅವ್ರಿಗೇನೋ ಪ್ರಾಬ್ಲಮ್ಸ್ ಇದೆ ಅಂತ ಅವ್ರು ಹೇಳ್ತಾರೆ ಅಂತ ಅಂದ್ಕೊಳ್ಳಿ, ಆಗ ನಾವು ಚೇಂಜಸ್ ಅನ್ನೋದನ್ನ ಮಾಡಬೇಕಾಗುತ್ತೆ. ನಾವೇನು ಚೇಂಜಸ್ ಮಾಡದೆ ಸುಮ್ಮನೆ ಅವ್ರು ಕೊಟ್ಟಿರೋದ್ರಲ್ಲೇ ಮಾಡಿದ್ವಿ ಅಂತಂದರೆ ಅವ್ರಿಗೆ ಪರ್ಫೆಕ್ಟ್ ಆಗಿದೆ ಅಂತ. ಅವ್ರು ಪರ್ಫೆಕ್ಟ್ ಆಗಿಲ್ಲ ಅಂದರೆ ಅವರೇ ಆಟೋಮೆಟಿಕ್ಕಾಗಿ ಹೇಳ್ಬಿಡ್ತಾರೆ. ಕಸ್ಟಮರ್ ಏನು ಹೇಳ್ತಾರೆ ಅಂತ ಅದನ್ನ ನೀವು ಮನಸಾರೆ ಫಸ್ಟು ಕೇಳಿ, ಫಸ್ಟು ಅವ್ರ ಮನಸ್ಸಿಗೆ ಅದನ್ನ ಹಚ್ಕೊಳ್ಳಿ. ಅದನ್ನ ಹಚ್ಕೊಂಡು ಫಸ್ಟು ನೀವು ಅದನ್ನ ಅಪ್ಲೈ ಮಾಡಿ. ಆವಾಗ ನಿಮಗೆ ಕಸ್ಟಮರ್ಗೆ ಹೇಗೆ ಬೇಕೋ ಆ ಥರ ಕಸ್ಟಮರ್ಗೆ ಸಿಗುತ್ತೆ. ಇಲ್ಲಾಂದರೆ ನಿಮಗೆ ಕಸ್ಟಮರ್ ಯಾವ ಥರ ಬ್ಲೌಸ್ನ ಅವರು ಸ್ಯಾಟಿಸ್ಫ್ಯಾಕ್ಷನ್ ಪಡ್ಕೋತಾ ಇರ್ತಾರೋ ಆ ಥರ ಸಿಗೋಲ್ಲ. ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ನಾನು ಯಾವ ಥರ ಫಿನಿಶಿಂಗ್ ಕೊಡ್ತಾ ಇದ್ದೀನೋ ನೀವು ಅದೇ ಥರನೇ ಫಿನಿಶಿಂಗ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಮುಂದಿನ ವೀಡಿಯೋಗಳಲ್ಲಿ ತುಂಬ ಟ್ರಿಕ್ಸು ಮತ್ತು ಟಿಪ್ಸ್ನ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್. ಫೈನಲಿ ಈ ಥರ ಫಿನಿಶಿಂಗ್ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಸ್ಟಮರ್ ತುಂಬಾ ಇಷ್ಟಪಟ್ಟರು. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು.